ಇವತ್ತು ಪಾಲಕ್ದು ಪಪ್ಪು ಮಾಡ್ತಾ ಇದ್ದೀನಿ. ಪಾಲಕ್ ಪಪ್ಪು ಅಂತಾರೆ. ಪಾಲಕ್ನ ತೊಳ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸಬ್ಸಿಗೆ ಸೊಪ್ಪು ಅಂತ ಅಂತಾರಲ್ಲ, ಅದನ್ನು ಒಂದು ಸ್ವಲ್ಪ ಹಾಕೋಬೇಕು, ಜಾಸ್ತಿ ಹಾಕೋಬಾರ್ದು. ತೋರಿಸ್ತೀನಿ. ಅದಕ್ಕೆ ಏನೇನು ಬೇಕು: ಹೆಸರುಬೇಳೆ, ತೊಗರಿಬೇಳೆ, ಅರಿಶಿನ, ಎಣ್ಣೆ, ಸಾಸಿವೆ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಹುಣಸೆಹಣ್ಣು, ಉಪ್ಪು ಇಟ್ಕೊಂಡಿದ್ದೀನಿ. ಪಪ್ಪು ಮಾಡೋಕ್ಕೆ ತೊಗರಿಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ನಾನೊಂದು ಸ್ವಲ್ಪ ತೊಗೊಂಡಿದ್ದೀನಿ ಜಾಸ್ತಿ. ಹೆಸರು ಬೇಳೆ ಮಾತ್ರ ಒಂದೇ ಒಂದು ಸ್ಪೂನ್ ಹಾಕಿ ಸಾಕು, ಇಷ್ಟೇ, ಒಂದು ಸ್ಪೂನು ಚೆನ್ನಾಗಿರುತ್ತೆ. ಇದನ್ನು ತೊಳ್ಕೊತೀನಿ ನಾನು ನೀರು ಹಾಕಿ ಒಂದೆರಡು ಸರಿ, 3 ಸರಿ ತೊಳ್ಕೊಂಡಿದ್ದೀನಿ. ತೊಗರಿಬೇಳೆ, ಹೆಸರು ಬೇಳೆನ ಸ್ವಲ್ಪ ತೊಗರಿಬೇಳೆ ಜಾಸ್ತಿ ತೊಗೊಳ್ಳಿ, ಚೆನ್ನಾಗಿರುತ್ತೆ ಪಪ್ಪು. ಎಲ್ಲ ಒಟ್ಟಿಗೆ ಹಾಕಿ ಒಂದೇ ಸರಿ ಕೂಗ್ಸೋದು. ಪಾಲಕ್ ಹಾಕ್ತಾಯಿದ್ದೀನಿ. ನಾನು 1 ಕಟ್ ತೊಗೊಂಡಿದ್ದೀನಿ ಪಾಲಕ್ಕು. ಸಬಾಕ್ಷಿ ಸ್ವಲ್ಪ ಹಾಕಿ, ಒಂದು ಸ್ವಲ್ಪ ಟೇಸ್ಟ್ ಹಾಕಿ ಚೆನ್ನಾಗಾಗುತ್ತೆ. ಬೆಳ್ಳುಳ್ಳಿ 1 ಗಡ್ಡೆ ತೊಗೊಂಡಿದ್ದೀನಿ. ಶುಂಠಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ, ಅದು ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ 4, ಉದ್ದುದ್ದ ಹಚ್ಕೊಳ್ರಿ, ಚೆನ್ನಾಗಾಗುತ್ತೆ. ಸ್ವಲ್ಪ ಜೀರಿಗೆ. ಈಗ ನೀರು ಹಾಕ್ತೀನಿ. ಇದು 3 ಸರಿ ಕೂಗಿದ್ರೆ ಸಾಕು, ಚೆನ್ನಾಗಿ ಬೇಯುತ್ತೆ. 3 ಸರಿ ಕೂಗಿಸ್ತೀನಿ ನಾನು. ಬಂದಿದೆ, ಕೂಗಿದೆ. ಬೇಳೆ ತುಂಬ ಚೆನ್ನಾಗಿ ಬೇಯಬೇಕು, ನೈಸಿಗೆ. ತೋರಿಸ್ತೀನಿ. ಇದನ್ನು ಇದಕ್ಕೆ ಹಾಕೊತಾ ಇದ್ದೀನಿ. ಇದಕ್ಕೆ ಹಾಕೊತಾ ಇದ್ದೀನಿ. ಈ ಪಪ್ಪುಗೆ ಮಾತ್ರ ಒಂದು ಸ್ವಲ್ಪ ತೊಗರಿಬೇಳೆ ಜಾಸ್ತಿ ಹಾಕ್ಕೊಳ್ಳಿ, ಗಟ್ಟಿ ಇರಬೇಕು ಇದು ಪಪ್ಪು. ಬೇಳೆ ಚೆನ್ನಾಗಿ ಬೆಂದಿದೆಯಲ್ಲ, ಇನ್ನೇನು ಹಿಂಗೆ ಅನ್ನೋದ ಅಂದರೆ ಹೊಂದ್ಕೊಳುತ್ತೆ. ಈಗ ಒಂದು ಸ್ವಲ್ಪ ಅರಿಶಿನ ಹಾಕೊತೀನಿ. ಹುಣಸೆಹಣ್ಣಿನ ರಸ ಹಾಕೊತೀನಿ. ಉಪ್ಪು ಹಾಕೊತೀನಿ. ಬೇಳೆ ಮಾತ್ರ ತುಂಬ ನೈಸಿಗೆ ಬೇಯಿಸ್ಕೊಳ್ಳಿ, ಬೇಳೆ ಕಾಣಬಾರ್ದಲ್ಲ, ಆವಾಗ ಚೆನ್ನಾಗಿ ಬರುತ್ತೆ, ಗಟ್ಟಿಗೆ ಬರುತ್ತೆ ಪಪ್ಪು. ಇದು ಕುದೀಲಿ, ಚೆನ್ನಾಗಿ ಕುದೀತಾ ಐತೆ. ಇದಕ್ಕೊಂದು ಒಗ್ಗರಣೆ ಕೊಟ್ಕೊಳ್ಳೋಣ ಗಟ್ಟಿಗೆ. ಆ ಕಡೆ ಸೈಡ್ ತೆಗೆದಿಕ್ತೀನಿ. ಒಂದು ಸ್ಪೂನ್ ಎಣ್ಣೆ ಹಾಕ್ಕೊತೀನಿ. ಸಾಸಿವೆ ಹಾಕ್ತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ. ಆಫ್ ಮಾಡ್ಕೊತೀನಿ. ಅದನ್ನು ಈ ಕಡೆ ಇಟ್ಕೊಳ್ಳೋಣ. ಕರಿಬೇವು ಹಾಕ್ತಾ ಇದ್ದೀನಿ. ಲಾಸ್ಟಿಗೆ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ. ಪಾಲಕ್ ಪಪ್ಪು ರೆಡಿಯಾಗಿದೆ. ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ, ಮುದ್ದೆಗೆ, ಇಲ್ಲ ಚಪಾತಿ, ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಒಂದ್ಸರಿ ಮಾಡ್ಕೊಂಡು ನೋಡಿ, ಚೆನ್ನಾಗಿದೆ ಅಂದರೆ ತಿಳಿಸಿ. ಥ್ಯಾಂಕ್ ಯು.